عندي خوش فاصلة يا اخي. ಇನ್ನೇನು ನೀನು ಬಂದಲ್ಲ, ನಾನು ಹೋಗ್ತೀನಿ, ನಂಗೇನು ಕೆಲಸ ಇನ್ನ. ಈ ಥರ ಯಾಕೆ ಹೇಳ್ತಿದ್ಯಾ? ನಾನು ನೀನು ಬೇರೆನಾ? ನಾವು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ನಿನ್ನಿಂದ ಎಷ್ಟೋ ಕೋಟ್ಯಾಂತರ ಜನಗಳು ಅವ್ರ ಜೀವನ ರೂಪಿಸ್ಕೊಂಡಿದ್ದಾರೆ. ಎಷ್ಟೋ ಕೋಟ್ಯಾಂತರ ವಿದ್ಯಾರ್ಥಿಗಳು ಅವ್ರು ಕನಸು ಕಟ್ಟಿದ ಹಾಗೆ ಒಂದು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ನಿಮ್ಮ ವರ್ಷದಲ್ಲಿ. ಜೊತೆಗೆ ಎಷ್ಟೋ ಜನಗಳು ಮದುವೆ ಆಗಿ ಅವ್ರು ಭಾಳ ಸಂಗಾತಿನ ಪಡ್ಕೊಂಡಿದ್ದಾರೆ. ಹೇಳೋಕೆ ಹೋದರೆ 1000 ಇದೆ. ಸೊ ಯು ಆರ್ ರಿಯಲಿ ಗ್ರೇಟ್. ನೀನು ಎಷ್ಟೋ ಜನಗಳಿಗೆ ಸಿಹಿ ನೆನಪುಗಳನ್ನ ಕೊಟ್ಟಿದ್ಯಾ, ಕಹಿ ನೆನಪುಗಳನ್ನ ಕೂಡ ಕೊಟ್ಟಿದ್ಯಾ. ಬಟ್ ನಿನ್ನ ವರ್ಷದಲ್ಲಿ ಕೆಲವೊಂದು ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಳಕ್ಕಾಗದಿರೋಂಥ ಕೆಲಸಗಳನ್ನ ನನ್ನ ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊತಿದ್ದಾರೆ ಅಷ್ಟೇ. ನಾನು ಕೂಡ ನಿನ್ನ ವರ್ಷದಲ್ಲಿ ಎಷ್ಟು ಜನಗಳಿಗೆ ಒಳ್ಳೇದು ಮಾಡಿದ್ಯಾ, ಎಷ್ಟು ಜನಗಳು ಒಳ್ಳೆ ಹ್ಯಾಪಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೋ ಅದರಷ್ಟು ದುಪ್ಪಷ್ಟು ಆದರೂ ನಾನು ಕ್ರಿಯೇಟ್ ಮಾಡ್ಕೊಳ್ಳೋಕೆ ನಾನು ಕೈಲಾದಷ್ಟು ಪ್ರಯತ್ನ ಪಡ್ತೀನಿ. ಯಾಕಂದರೆ ಯು ಆರ್ ಮೈ ಇನ್ಸ್ಪಿರೇಷನ್. ಸೊ ನೀನೀಗ ನಾನು ಬಂದೆ ಅಂತ ನೀನು ಬೇಜಾರು ಮಾಡ್ಕೊಳೋದ್ರೆ ಏನಿದೆ ಹೇಳು, ನಾನು ನೀನು ಒಂದೇನೆ, ಓಕೆನಾ? ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಎಲ್ಲಿ ಸ್ಮೈಲ್ ಮಾಡು, ನಗು ನಗು, ಹಂಗೆಲ್ಲ ಮಾಡಬಾರ್ದು. ನಾನು ಬೆಸ್ಟ್ ಫ್ರೆಂಡ್ ತಾನೆ, ನಗು, ಮತ್ತೆ ನಗಲ್ವಾ? ನಗು. ದಿಸ್ ಇಸ್ ಮೈ ಬೆಸ್ಟ್ ಫ್ರೆಂಡ್. ಅಯ್ಯೋ, ಈ ವರ್ಷ ಮುಗಿತಾ ಬಂತಲ್ಲ ಅಂತ ಚಿಂತೆ ಮಾಡ್ಕೊಂಡು ಕುತ್ಕೊಳ್ಳೋ ಬದಲು ಕಳೆದ ವರ್ಷ ನಾವು ಪಡೆದ ಸಿಹಿ ನೆನಪುಗಳಿಗೆ ಹಾಗೆ ಕಹಿ ನೆನಪುಗಳಿಗೆ ವಿದಾಯ ಹೇಳ್ತಾ, ಥ್ಯಾಂಕ್ಸ್ ಹೇಳ್ತಾ, 2025 ಖುಷಿ ಖುಷಿಯಾಗಿ ಕಳಿಸ್ಕೊಡ್ತಾ 2026 ಹಾರ್ಟ್ಲಿ ಹ್ಯಾಪಿಲಿ ವೆಲ್ಕಮ್ ಮಾಡೋಣ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್.